ಯುವಕರ ಅಥವಾ ಯುವತಿಯರ ಜೀವನದಲ್ಲಿ ವಿವಾಹಕ್ಕೆ ವಿಳಂಬ ಆಗ್ತಾ ಇರತಕ್ಕಂಥ ಕಾರಣ ಏನು? ನಾನು ಹೇಳೋದನ್ನು ನೀವು ಮಾಡ್ಕೊಂಡು ಬನ್ನಿ. ನಿಮಗೆ ಪರಿಹಾರ ಆಗಲಿಲ್ಲ ಅಂದರೆ ನನಗೆ ನೀವು ಕಮೆಂಟ್ಸ್ ಮಾಡಿ. ತಾಂತ್ರಿಕ ಪರಿಹಾರ ಅಂದರೆ ಏನು? ನಿಮಗೆ ಫಲ ಕೊಟ್ಟೇ ಕೊಡುತ್ತೆ. ಯಂತ್ರ ಮಂತ್ರ ತಂತ್ರ ಪ್ರತಿಯೊಂದನ್ನು ಕೂಡ ಋಣಯುಕ್ತವಾಗಿ ಜಗತ್ತಿಗೆ ತಾಯಿಯ ಗರ್ಭದಿಂದ ಹೊರಗೆ ಬಂದಾಗ ಋಣ ಪ್ರಾರಂಭ ಆಗುತ್ತೆ. ಸಾಕ್ಷಾತ್ ಪರಮೇಶ್ವರನಿಗೆ ಓಂಕಾರವನ್ನು ಉಪದೇಶ ಮಾಡಿದಂತಹ ಸುಬ್ರಹ್ಮಣ್ಯ ಸ್ವಾಮಿನಾಥನಾಗ್ತಾನೆ. ಶ್ರೀ ಗುರುಭ್ಯೋ ನಮಃ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಆತ್ಮೀಯ ಎಲ್ಲ ವೀಕ್ಷಕರಿಗೂ ಸಮೃದ್ಧಿ ಟಿವಿಗೆ ಆದರವಾದಂತಹ ಸ್ವಾಗತವನ್ನು ಬಯಸುವ ನಿಮ್ಮ ವಯಸ್ಕ ಆಚಾರ್ಯಾದ ನಾನು. ಮಿತ್ರರೇ, ಇವತ್ತಿನ ಸಂಚಿಕೆಯಲ್ಲಿ ಏನಪ್ಪ ಮಾತನಾಡ್ತಾ ಇದ್ದೀವಿ ಅಂದರೆ, ನಮ್ಮ ಯುವಕರು ಬಹಳ ಮುಖ್ಯವಾಗಿ ಒಂದಷ್ಟು ಸಂದರ್ಭಗಳಲ್ಲಿ ತುಂಬ ಮನಸ್ಸಿಗೆ ನೋವಾಗುತ್ತೆ, ಘಾಸಿ ಆಗುತ್ತೆ. ಯಾಕೆ ಯುವಕರಿಗೆ ಇವತ್ತಿನ ದಿವಸ ಈ ಸಮಸ್ಯೆ ಹೆಚ್ಚಿನ ರೀತಿಯಲ್ಲಿ ಪೀಡಿಸ್ತಾ ಇದೆ ಅಂದರೆ, ಅದು ಉದ್ಯೋಗದ ಸಮಸ್ಯೆ ಅಲ್ಲ, ಹಣಕಾಸಿನ ಸಮಸ್ಯೆ ಅಲ್ಲ. ಯಾವ ಸಮಸ್ಯೆ? ವಿವಾಹದ ಸಮಸ್ಯೆ. ನಮ್ಮ ದೇಶದ ಬೆನ್ನೆಲುಬಾದ ಎಲ್ಲ ರೈತರು ಕೂಡ, ಗುರುಗಳೇ ನಾವು ಕೃಷಿಕರು ಎಣ್ಣೆ ಕೊಡ್ತಾ ಇಲ್ಲ. ಇನ್ನು ಹೆಣ್ಣು ಮಕ್ಕಳ ಮನಸ್ಥಿತಿಯು ಕೂಡ ಒಂದು ವಿಭಿನ್ನವಾಗಿರ್ತಕ್ಕಂಥ ಪರಿಕಲ್ಪನೆಗೆ ಹೊರಟುಬಿಟ್ಟಿದೆ. ಸ್ವಂತ ಮನೆ ಇರಬೇಕು, ಗೌರ್ಮೆಂಟ್ ಜಾಬ್ ಇರಬೇಕು, ವೆಲ್ ಸೆಟಲ್ಡ್ ಆಗಿರಬೇಕು. ಈ ರೀತಿಯಾದ ಲೀಸ್ಟು ಉದ್ದಕ್ಕೆ ಆಂಜನೇಯನ ಬಾಲದ ಥರ ಇರುತ್ತೆ. ನಮ್ಮ ಒಮ್ಮೆ 20-25 ವರ್ಷಗಳ ಹಿಂದೆ ಹೋದಾಗ ಈ ರೀತಿಯಾದಂಥ ಅಭಾವ ಇರಲಿಲ್ಲ. ನಮ್ಮ ಬದುಕು ಇವತ್ತು ಯಂತ್ರಯುಕ್ತವಾಗಿದೆ. ನಾವು ಬಹಳ ಮುಖ್ಯವಾಗಿ ಈ ಯಾಂತ್ರಿಕ ಬದುಕಿನಲ್ಲಿ ನಮ್ಮಲ್ಲಿರ್ತಕ್ಕಂಥ ನಿಜವಾದ ಒಂದು ಸ್ವಾಸ್ಥತೆಯನ್ನು, ಮನುಷ್ಯನಿಗೆ ಇರಬೇಕಾಗಿರ್ತಕ್ಕಂಥ ಒಂದು ಬೇಸಿಕ್ ನಾವು ಏನು ಹೇಳ್ತೀವಿ ಅದು ಸಂಸ್ಕಾರಗಳನ್ನು, ಸಂಸ್ಕಾರ ಒಂದೇ ಪದದ ವ್ಯತ್ಯಾಸದಿಂದ ಸಂಸ್ಕಾರ ಹೋಗಿ ಸಂಸ್ಕಾರ ರಹಿತರಾಗಿ ಸಂಸಾರವನ್ನು ಮಾಡಬೇಕಾದಂಥ ಅನಿವಾರ್ಯತೆಯಲ್ಲಿ ನಾವಿದ್ದೇವೆ. ಈ ಸಂಸಾರದಲ್ಲಿ ಇರಬೇಕಾಗಿರ್ತಕ್ಕಂಥ ನೈಜವಾಗಿರ್ತಕ್ಕಂಥ ಒಂದು ಮೂಲ ಸುಸಂಸ್ಕೃತಿ ನಾಶವಾಗಿ ಪಾಶ್ಚಿಮಾತ್ಯ ಸಂಸ್ಕೃತಿ ಬೆಳೆದು ಇವತ್ತಿನ ಯುವ ಪೀಳಿಗೆಯಲ್ಲಿ ಬಹಳ ಮಾತ್ರ ಇತ್ತೀಚೆಗಷ್ಟೇ ಒಂದು ಘಟನೆ ನಮ್ಮ ಕಣ್ಣು ಮುಂದೆ, ಸಾವಿರಾರು ಘಟನೆಗಳು ಅನುಕ್ಷಣವೂ ಕೂಡ ನಡೀತಾ ಇರತಕ್ಕಂಥ ಆದರೂ ಕೂಡ ನಮ್ಮ ಮುಂದೆ ಈ ರೀತಿಯಾದಂಥ ಒಂದು ಘಟನೆ ನಡೆದಾಗ ಇದಕ್ಕೆ ನಾವು ಯಾರನ್ನು ದೂಷಿಸಬೇಕು? ಸಮಾಜ ಯಾವ ಒಂದು ದಿಕ್ಕಿನಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ಶೋಚನೀಯವಾಗಿರ್ತಕ್ಕಂಥದ್ದು. ಆದರೂ ಚಿಂತೆ ಮಾಡುವ ಅಗತ್ಯ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂಥೇಳಿ ಪ್ರತಿಯೊಂದನ್ನು ಕೂಡ ಋಣಯುಕ್ತವಾಗಿ ಜಗತ್ತಿಗೆ ತಾಯಿಯ ಗರ್ಭದಿಂದ ಹೊರಗೆ ಬಂದಾಗ ಋಣ ಪ್ರಾರಂಭ ಆಗುತ್ತೆ. ಪ್ರಕೃತಿಯ ಋಣದೊಂದಿಗೆ, ಸಂಬಂಧಗಳ ಋಣದೊಂದಿಗೆ, ಅಣ್ಣ ತಮ್ಮಂದಿರ ಋಣದೊಂದಿಗೆ, ತಂದೆ ತಾಯಿಗಳ ಋಣದೊಂದಿಗೆ, ಪಿತೃಗಳ ಋಣದೊಂದಿಗೆ, ಋಷಿಗಳ ಋಣದೊಂದಿಗೆ, ದೇವತೆಗಳ ಋಣದೊಂದಿಗೆ, ಹೀಗೆ ಸಾಲ ಋಣ ಅಂತಕ್ಕಂಥದ್ದು ಮಾತ್ರ ಕಾಡುತ್ತೆ ನಮ್ಮನ್ನು. ಉಳಿದ ಎಲ್ಲ ಋಣಗಳು ಕೂಡ ಸೈಡ್ ಲೈನ್ ಆಗುತ್ತೆ. ಇವತ್ತು ಏನಪ್ಪ ಅಂದರೆ, ವಿಶೇಷವಾಗಿ ಮಕ್ಕಳ ಅಂದರೆ ಯುವಕರ ಅಥವಾ ಯುವತಿಯರ ಜೀವನದಲ್ಲಿ ವಿವಾಹಕ್ಕೆ ವಿಳಂಬ ಆಗ್ತಾ ಇರತಕ್ಕಂಥ ಕಾರಣ ಏನು? ಇದು ಲೌಕಿಕವಾಗಿ, ಅಲೌಕಿಕವಾಗಿ, ನಾವು ವ್ಯಾವಹಾರಿಕವಾಗಿಯೂ ಕೂಡ ಇದನ್ನು ಗಮನಿಸಿದಾಗ, ಲೌಕಿಕ, ವ್ಯಾವಹಾರಿಕ ಮತ್ತು ವಿಶೇಷವಾಗಿ ಇವತ್ತಿನ ಕಾಲಮಾನಕ್ಕೆ ನಾವು ಇದನ್ನು ನೋಡಿದಾಗ ತುಂಬ ಮಾತ್ರ ಯುವಕರಲ್ಲಿ ಈ ಒಂದು ಸಮಸ್ಯೆ ಕಾಡ್ತಾ ಇರತಕ್ಕಂಥದ್ದಿದೆ. ಹಾಗಿದ್ದಾಗ ಇದು ನಂಬಿಕೆಯ ಪ್ರಯತ್ನ. ಈಗ ಒಂದು ಹೆಣ್ಣು ಇದ್ದ ಮನೆಗೆ ನೂರಾರು ಗಂಡಿನ ಸಂಬಂಧಗಳು ಬರತಕ್ಕಂಥದ್ದಾಗುತ್ತೆ. ಹಾಗೆ ಗಂಡಿದ್ದಾಗ 4-6 ಹೆಣ್ಣು ಮಕ್ಕಳ ಸಂಬಂಧಗಳು ಬರುತ್ತೆ. ಆದರೆ ನಾವು ಅದು ಯಾವುದೋ ಋಣ ಇದೆಯೋ ಆ ಯಾವ ಋಣದಲ್ಲಿ ತನ್ನ ಋಣದಲ್ಲಿರ್ತಕ್ಕಂಥದ್ದಾಗುತ್ತೋ ಅದನ್ನು ಮಾತ್ರ ವಿವಾಹ ಆಗ್ತಕ್ಕಂಥದ್ದಾಗುತ್ತೆ. ಆ ವಿವಾಹ ವಿಳಂಬಕ್ಕೆ ಇವತ್ತಿನ ದಿವಸ ನಾನು ಕೊಡ್ತಾ ಇರತಕ್ಕಂಥ ತಾಂತ್ರಿಕ ಪರಿಹಾರ ಏನಪ್ಪ ಅಂದರೆ, ನಿಮ್ಮೆಲ್ಲರ ಬದುಕು ಕೂಡ ಈ ಒಂದು ಸಮಸ್ಯೆಯಿಂದ ಮುಕ್ತಿ ಆಗಲಿ ಅಂತೇಳಿ
ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ತೇನೆ. ಏನು ಮಾಡಬೇಕು? ತಾಂತ್ರಿಕ ಪರಿಹಾರ ಅಂದರೆ ಏನು? ನಿಮಗೆ ಫಲ ಕೊಟ್ಟೇ ಕೊಡುತ್ತೆ. ಯಂತ್ರ ಮಂತ್ರ ತಂತ್ರ, ಮಂತ್ರಕ್ಕಿರುವಷ್ಟು ಬಲ ಮಂತ್ರಕ್ಕೆ ದುಪ್ಪಟ್ಟಿರ್ತಕ್ಕಂಥ ಬಲ ಯಂತ್ರಕ್ಕೆ ದುಪ್ಪಟ್ಟಿರ್ತಕ್ಕಂಥ ತಂತ್ರ, ಯಂತ್ರಕ್ಕೆ ದುಪ್ಪಟ್ಟಿರ್ತಕ್ಕಂಥ ಶಕ್ತಿ ತಂತ್ರ. ಯಂತ್ರ ಮಂತ್ರ ತಂತ್ರ, ಮಂತ್ರದಿಂದ ಯಂತ್ರಕ್ಕೆ ಜೀವವನ್ನು ಕೊಟ್ಟಾಗ, ಬಹಳ ಮುಖ್ಯವಾಗಿ ತಂತ್ರದಲ್ಲಿ ಇದನ್ನು ನಾವು ಪೂಜೆಯ ವಿಧಾನವನ್ನು ಮಾಡಿದಾಗ ಅದಕ್ಕೆ ಮಹತ್ವ ಬರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಏನಪ್ಪ ಅಂದರೆ ಇದು ಗಾಂಧರ್ವ ವಿವಾಹ ಅಂತಕ್ಕಂಥದ್ದು ಪದ್ಧತಿಯಲ್ಲಿರ್ತಕ್ಕಂಥದ್ದಿದೆ. ಈಗ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಬರ್ತಕ್ಕಂಥದ್ದು ಜಾತಕದಲ್ಲಿ ಸಾಕಷ್ಟು. ಈಗ ಶನಿ ಮತ್ತು ಸಪ್ತಮ ಸ್ಥಾನಕ್ಕೆ ಶನಿ ರಾಹುಗಳು ಬರ್ತಕ್ಕಂಥದ್ದು, ಕುಜದೋಷದಿಂದ, ಸರ್ಪದೋಷದಿಂದ, ಪಿತೃಗಳ ದೋಷಗಳಿಂದ ಅನೇಕ ರೀತಿಯಾಗಿರ್ತಕ್ಕಂಥ ಜಾತಕದಲ್ಲಿ ಜ್ಯೋತಿಷ್ಯದಲ್ಲಿ ನಾಲ್ಕಾರು ಕಾರಣಗಳಿದ್ದರೂ ಕೂಡ ಶೀಘ್ರವಾಗಿ ವಿವಾಹ ಆಗಬೇಕು ಅಂತಕ್ಕಂಥವರು ನಾನು ತಿಳಿಸ್ತಾ ಇರತಕ್ಕಂಥ ತಂತ್ರ ಮಾರ್ಗವನ್ನು ಅನುಸರಿಸಿದರೆ ಖಂಡಿತ ನಿಮಗೆ ಶತಸಿದ್ಧವಾಗಿ, ನಿಮಗೆ ಎಷ್ಟೇ ಇಲ್ಲಿ ತನಕ ಆ ದೋಷಗಳಿದ್ದರೂ ಕೂಡ ದೈವಿಕವಾಗಿರ್ತಕ್ಕಂಥ ಶಕ್ತಿ ಪ್ರೇರಣೆಯಿಂದ, ಆ ಶಕ್ತಿಯ ಅನುಗ್ರಹದಿಂದ ಶುಭ ಆಗುತ್ತೆ. ಏನು ಮಾಡಬೇಕು? ಮೊದಲನೇದಾಗಿ ನಮ್ಮೆಲ್ಲರ ಲಾಸ್ಯವಂತ ಜೀವನಕ್ಕೆ ಬಹಳ ಮುಖ್ಯವಾಗಿ ನಾವು ಓಂಕಾರ ಸ್ವರೂಪನಾಗಿರ್ತಕ್ಕಂಥವನು ಸುಬ್ರಹ್ಮಣ್ಯ ನಮ್ಮೆಲ್ಲರ ಬದುಕಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಅರ್ಥವನ್ನು ಕೊಟ್ಟಂಥವನು. ಯಾಕೆ ಅಂದರೆ ಯಾವುದೇ ಮಂತ್ರವನ್ನು ಮೂಲದಿಂದ ಪ್ರಾರಂಭವನ್ನು ಮಾಡಬೇಕಾದ್ರೆ ಓಂಕಾರವನ್ನು ಪ್ರಾರಂಭಿಸ್ತೇವೆ. ಅದು ಸಾಕ್ಷಾತ್ ಸ್ವಾಮಿನಾಥನಾಗಿರ್ತಕ್ಕಂಥ ಸುಬ್ರಹ್ಮಣ್ಯನ ಬಹಳ ಮುಖ್ಯವಾಗಿ ವಿಶೇಷವಾಗಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಸುಬ್ರಹ್ಮಣ್ಯನ ಪ್ರಾರ್ಥನೆ ಎಲ್ಲ ದೋಷಗಳನ್ನು ಪರಿಹಾರ ಮಾಡುತ್ತೆ. ಗುರುಗಳೇ, ನಾವು ಅಷ್ಟು ದೂರ ಹೋಗಿ ಮಾಡಲಿಕ್ಕೆ ಆಗ್ತಾ ಇಲ್ಲ, ಏನು ಮಾಡೋದು? ಅದಕ್ಕಂತನೇ ನಾನು ಇವತ್ತು ಹೇಳ್ತಾ ಇದ್ದೀನಿ. ಯಾಕಂದರೆ ಸಾಕ್ಷಾತ್ ಪರಮೇಶ್ವರನಿಗೆ ಓಂಕಾರವನ್ನು ಉಪದೇಶ ಮಾಡಿದಂತಹ ಸುಬ್ರಹ್ಮಣ್ಯ ಸ್ವಾಮಿನಾಥನಾಗ್ತಾನೆ. ಈ ಜಗತ್ತಿಗೆ ಪಾರ್ವತಿ ಪರಮೇಶ್ವರರೇ ಮಾತಾಪಿತರಾದರೆ, ದಕ್ಷಿಣಾಮೂರ್ತಿಯೇ ಗುರುವಾದರೆ, ಅಂತಹ ದಕ್ಷಿಣಾಮೂರ್ತಿಯ ಸ್ವರೂಪನಾಗಿರ್ತಕ್ಕಂಥ ಸೃಷ್ಟಿಕರ್ತನ ಒಂದು ಪ್ರಭಾವಯುತವಾಗಿ ಪಂಚಭೂತಗಳನ್ನು ತನ್ನ ಅಧೀನದಲ್ಲಿಟ್ಕೊಂಡಿರ್ತಕ್ಕಂತಹ ಪರಮೇಶ್ವರನಿಗೆ ಓಂಕಾರವನ್ನು ಕೊಟ್ಟಂಥದ್ದು ಸಾಕ್ಷಾತ್ ಸುಬ್ರಹ್ಮಣ್ಯ. ಹಾಗಾಗಿ ಸುಬ್ರಹ್ಮಣ್ಯನ 6 ದಿವ್ಯ ಕ್ಷೇತ್ರಗಳಾಗಿರ್ತಕ್ಕಂಥ ಕ್ಷೇತ್ರಗಳಿಗೆ ಆ ಒಂದು ನೀವು ದರ್ಶನಕ್ಕೆ ತೆರಳುವಂಥ ವ್ಯವಸ್ಥೆಯನ್ನು ಮೊದಲನೇದಾಗಿ ಮಾಡಿಕೊಳ್ಳಿ. ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ, ನಾವು ಆಶ್ಲೇಷ ಬಲಿ ಮಾಡಿಸಿದ್ವಿ, ಸರ್ಪ ಸಂಸ್ಕಾರ ಮಾಡಿಸಿದ್ವಿ, ನೀವು ಯಾವೆಲ್ಲ ಮಾಡಿದ್ದೀರೋ ಅದೆಲ್ಲ ಕೂಡ ನಿಮಗೆ ಫಲವಾಗಿ ಪರಿವರ್ತನೆ ಆಗಬೇಕಾದ್ರೆ ದೈವಿಕವಾಗಿರ್ತಕ್ಕಂಥ ಶಕ್ತಿ ನಿಮ್ಮ ಜೊತೆಲಿರಬೇಕು. ಊಟ ಮಾಡಬೇಕಾದ್ರೆ ಪಕ್ಕದಲ್ಲಿ ನೀರಿರಬೇಕು. ಯಾಕಂದರೆ ಏನಾದರೂ ಸಮಸ್ಯೆಗಳು ತಿನ್ನಬೇಕಾದ್ರೆ ನಮಗೆ ತೊಂದರೆ ಆದಾಗ ನೀರನ್ನು ಸೇವಿಸಿ ಸರಿದೂಗಿಸ್ಕೊಳ್ತೀವಿ. ಹಾಗೆ ಬದುಕನ್ನು ಸರಿದೂಗಿಸ್ಕೊಳ್ಳಬೇಕಾದ್ರೆ ಭಗವಂತನ ಅನುಗ್ರಹ ಪಕ್ಕದಲ್ಲಿರಬೇಕು. ಹಾಗಾಗಿ ಸುಬ್ರಹ್ಮಣ್ಯನ 6 ಕ್ಷೇತ್ರಗಳಿಗೆ ದರ್ಶನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಕನಿಷ್ಠ ಆಗಲೇ ಇಲ್ಲ. ಕರ್ನಾಟಕದಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂಥ ಅನೇಕ ಸುಬ್ರಹ್ಮಣ್ಯ ಕ್ಷೇತ್ರಗಳಿದ್ದಾವೆ. ಅದರಲ್ಲೂ ಬೆಂಗಳೂರಲ್ಲೂ ಕೂಡ ಸಾಕಷ್ಟು ಒಂದು ಪುರಾತನ ಯುಕ್ತವಾದಂಥ ಕ್ಷೇತ್ರಗಳಿದ್ದಾವೆ. ನಾವು ಘಾಟಿ ತೊಗೊಳ್ತೀವಿ, ಸುಬ್ರಹ್ಮಣ್ಯನ ತೊಗೊಳ್ತೀವಿ, ಕುಕ್ಕೆ ಸುಬ್ರಹ್ಮಣ್ಯ, ಹೀಗೆ ಹಲವಾರು ಕ್ಷೇತ್ರಗಳಿದ್ದಾವೆ. ಆದರೆ ನಮ್ಮ ನೆರರಾಜ್ಯವಾದಂತಹ ಆಂಧ್ರದಲ್ಲಿರ್ತಕ್ಕಂಥ ಬಹಳ ಮುಖ್ಯವಾಗಿ ಈಗ ತಿರುತ್ತಣಿ ಅಂತ ತಮಿಳುನಾಡಿನಲ್ಲಿರ್ತಕ್ಕಂಥದ್ದು, ಆಂಧ್ರದಲ್ಲಿ ಶ್ರೀಕಾಳಹಸ್ತಿ ಇದೆ. ಮುಖ್ಯವಾಗಿ ಈ ತಿರುತ್ತಣಿ ಅಂತಕ್ಕಂಥ ಕ್ಷೇತ್ರದಲ್ಲಿ ಬಹಳ ಮುಖ್ಯವಾಗಿ ಸುಬ್ರಹ್ಮಣ್ಯನ ಸನ್ನಿಧಾನ ಇದೆ. ತಾಂತ್ರಿಕ ಪರಿಹಾರ ಏನು ಗುರುಗಳೇ ಅಲ್ಲಿ ಹೋಗಿ ಮಾಡೋದು ಅಂದರೆ, ಮಾಡ್ಕೊಂಡು ಬನ್ನಿ, ನಾನು ಹೇಳೋದನ್ನು ನೀವು ಮಾಡ್ಕೊಂಡು ಬನ್ನಿ. ನಿಮಗೆ ಪರಿಹಾರ ಆಗಲಿಲ್ಲ ಅಂದರೆ ನನಗೆ ನೀವು ಕಮೆಂಟ್ಸ್ ಮಾಡಿ. ಖಂಡಿತ ನಂಬಿಕೆ ಇಟ್ಟು ಹೋಗಿ. ಏನು ಮಾಡಬೇಕು? ಮೊದಲನೇದಾಗಿ ಯಾರ ಜಾತಕದಲ್ಲಿ ಪಿತೃಕಾರ್ಯಾದಿಗಳಲ್ಲಿ ನಿಂತು ಹೋಗಿ ಪಿತೃಗಳ ದೋಷಯುಕ್ತವಾಗಿ ಮದುವೆ ಆಗ್ತಾ ಇಲ್ಲ, ವಿಳಂಬ ಆಗ್ತಾ ಇದೆ, ಇದಕ್ಕೆ ನಾವಿಲ್ಲಿ ಇಲ್ಲ ಗುರುಗಳೇ, ನಾವು ದುರ್ಗಾ ದೀಪ ನಮಸ್ಕಾರ ಮಾಡಿಸಿದ್ವಿ, ಪಾರ್ವತಿ ಸ್ವಯಂವರ ಮಾಡಿಸಿದ್ವಿ, ಸಪ್ತಸತಿ ಪಾರಾಯಣ ಮಾಡಿಸಿದ್ವಿ, ಇದೆಲ್ಲ ಪಾರಾಯಣಯುಕ್ತವಾಗಿರ್ತಕ್ಕಂಥ ಪ್ರಧಾನ ಫಲ ನಿಮ್ಮ ದೈವಿಕವಾಗಿರ್ತಕ್ಕಂಥ ಶಕ್ತಿ. ಈಗ ಮಿಷನಿಗೆ ಅಷ್ಟು ದಪ್ಪ ಮಿಷನಿಗೆ ಬೇಕಾಗಿರ್ತಕ್ಕಂಥದ್ದು ಸೂಜಿಗೆ ಬಟ್ಟೆಯನ್ನು ಹೊಲಿಬೇಕಾದ್ರೆ ಬೇಕಾಗಿರ್ತಕ್ಕಂಥದ್ದು ದಾರ. ಈ ಸೂಜಿ ದಾರ ಇದ್ದರೆ ಮಾತ್ರ ಅವನು ಅದನ್ನು ಡಿಸೈನ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಹೊರತು ಆ ಸೂಜಿ ದಾರ ಇಲ್ಲ ಅಂದರೆ ಯಾವ ಬಟ್ಟೆನ ಕಟ್ ಮಾಡಿ ಅಲ್ಲಲ್ಲೇ ಇಟ್ಟಿರಬೇಕು, ಅದನ್ನು ಡಿಸೈನ್ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಸುಬ್ರಹ್ಮಣ್ಯ ನಮ್ಮ ಬದುಕಿಗೆ ಡಿಸೈನ್ ಮಾಡ್ತಕ್ಕಂಥ ವ್ಯಕ್ತಿ.
ಸುಬ್ರಹ್ಮಣ್ಯನ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಮೊದಲನೇದಾಗಿ ಪರಿಹಾರ ಏನು ಮಾಡಬೇಕು? ಇಷ್ಟೊತ್ತು ನಾನು ಮಾತನಾಡ್ತಾ ಇರ್ತಕ್ಕಂಥದ್ದು ಪರಿಹಾರದ ಪರವಾಗಿ. ಏನು ಪರಿಹಾರ ಮಾಡಬೇಕು? ಏನು ಮಾಡಬೇಡಿ, ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ. ಮುಖ್ಯವಾಗಿ ಮೊದಲನೇದಾಗಿ ಏನಪ್ಪ ಅಂದರೆ, ನೀವು ಯಾವತ್ತು ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀರೋ ಅದು ಶನಿವಾರ ಮಂಗಳವಾರಗಳಾದರೆ ಪರಮಶ್ರೇಷ್ಠ. ಮಂಗಳವಾರ ಆದರೆ ಇನ್ನೂ ಶ್ರೇಷ್ಠ. ನೀವು ಅವತ್ತು ಸೋಮವಾರದ ದಿವಸ ಇಲ್ಲಿಂದ ಹೊರಡಬೇಕು. ಸೋಮವಾರದ ದಿವಸ ಇಲ್ಲಿಂದ ಹೋಗಿ ತಿರುತ್ತಣಿಯಲ್ಲಿ ವಿಶೇಷವಾಗಿ ಮನೆಯಿಂದ ಹೊರಡಬೇಕಾದ್ರೆ ಈ 3 ಪದಾರ್ಥಗಳನ್ನು ತೊಗೊಂಡೋಗಿ. ಏನು ಪದಾರ್ಥಗಳಪ್ಪ ಅಂದರೆ, ತೊಗರಿಬೇಳೆ ಜೊತೆಗೆ ಕಾಳುಮೆಣಸು, ಇನ್ನು ಉಪ್ಪು. ತೊಗರಿಬೇಳೆ, ಕಾಳುಮೆಣಸು, ಉಪ್ಪು, ಈ 3 ಕೂಡ ನಿಮ್ಮ ತೂಕಕ್ಕೆ ಎಷ್ಟು ಇದ್ದೀರಾ. ಫಾರ್ ಎಕ್ಸಾಂಪಲ್ 50 kg ಇದ್ದರೆ 500 ಗ್ರಾಮ್ ತಗೊಳ್ಳಿ. ಶಕ್ತಿ ಇದ್ದಂಥವ್ರು 5 kg ತಗೊಳ್ಳಿ. ತೊಗರಿಬೇಳೆ ಹೆಚ್ಚಿನ ರೀತಿಯಲ್ಲಿ, ಯಾಕಂದರೆ ತೊಗರಿಬೇಳೆ ನೀವು ತೊಗೊಂಡೋಗಿ ಅಲ್ಲಿ ಕೊಟ್ಟಾಗ ಅನ್ನದಾನಕ್ಕೆ ಸದ್ವಿನಿಯೋಗ ಆಗುತ್ತೆ. ಉಪ್ಪು, ತೊಗರಿಬೇಳೆ, ಮೆಣಸಿನಕಾಳು 3 ಅಷ್ಟೇ. ನೀವೇನು ಮಾಡಬೇಕು, 16 ಸಲ ನೀವೇ ಕೈಯಲ್ಲಿ ಇಟ್ಕೊಂಡು ಅದನ್ನು ಇಳಿ ತಕ್ಕೊಳ್ಬೇಕು. ಯಾರೋ ಮದುವೆ ಆಗಬೇಕಾಗಿರತಕ್ಕಂಥವ್ರು ಇದನ್ನು ಸೋಮವಾರದ ರಾತ್ರಿ ನೀವು ನಿಮ್ಮ ತಲೆ ಹತ್ರ ಇಟ್ಕೊಳ್ಬೇಕು. ಯಾವುದು? ತೊಗರಿಬೇಳೆ, ಉಪ್ಪು ಮತ್ತು ಕಾಳುಮೆಣಸು, ಈ 3 ಕೂಡ ನನಗೆ ಪರಿಹಾರ ಆಗಬೇಕು. ಅಂದರೆ ಋಣಯುಕ್ತವಾಗಿರ್ತಕ್ಕಂಥ ಹಿಡಿದಿಟ್ಕೊಂಡಿರ್ತಕ್ಕಂಥ ಎಲ್ಲ ದೋಷಗಳು ಪರಿಹಾರ ಆಗಬೇಕು. ಜಾತಕದಲ್ಲಿರ್ತಕ್ಕಂಥ ಎಲ್ಲ ಅಶುಭ ಗ್ರಹಗಳ ದೋಷ ನಿವೃತ್ತಿ ಆಗಬೇಕು. ವಿಶೇಷವಾಗಿ ಕಲ್ಯಾಣಪ್ರದವಾಗಿರ್ತಕ್ಕಂಥ ಕಲ್ಯಾಣಂ ಚಿಂತಿತಂ ಕಾರ್ಯಂ ಚಿಂತಿತಾರ್ಥ ಮನೋರಥಾನ್ ದೇವ ದ್ವಿಜ ಪ್ರಸಾದೇನ ಸದಾ ಕುರುವಂತು ಮಂಗಳಂ ಅಂತೇಳಿ ನನ್ನ ಪೂರ್ವಜರ ಅನುಗ್ರಹ ನನಗೆ ಸಿಗಬೇಕು, ಋಣಮುಕ್ತನಾಗಿ ನನ್ನ ಮದುವೆಗೆ ಇರ್ತಕ್ಕಂಥ ಅಡಚಣೆಗಳೆಲ್ಲ ಕೂಡ ನಿವೃತ್ತಿ ಆಗಬೇಕು ಅಂತೇಳಿ ತೊಗರಿಬೇಳೆ, ಉಪ್ಪು, ಕಾಳುಮೆಣಸನ್ನು ನಿವೃತ್ತಿ ಅಂದರೆ ಇಳಿ ತೆಗೆದು ನಿಮ್ಮ ತಲೆ ಹತ್ರ ಇಟ್ಕೊಂಡು ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನಕ್ಕೆ ಹೋಗುವ ಹಿಂದಿನ ದಿವಸ ನೀವು ತಾಯಿ ತಂದೆ ಇಬ್ಬರೂ ಕೂಡ ಸೇರಿಕೊಂಡು ಮಗನಿಗೆ 3 ವಿಧವಾಗಿರ್ತಕ್ಕಂಥ ಎಣ್ಣೆಗಳಲ್ಲಿ ತಲೆಗೆ ಹಚ್ಚಿ ಸ್ನಾನವನ್ನು ಮಾಡಿಸ್ಬೇಕು. ಯಾವ ಎಣ್ಣೆ ಅಂದರೆ ಇಪ್ಪೆ ಎಣ್ಣೆ, ಕೊಬ್ಬರಿ ಎಣ್ಣೆ, ಹರಳೆ ಎಣ್ಣೆ. ಇಪ್ಪೆ ಎಣ್ಣೆ, ಕೊಬ್ಬರಿ ಎಣ್ಣೆ, ಹರಳೆ ಎಣ್ಣೆ, ಈ 3 ಎಣ್ಣೆಗಳನ್ನು ಮಿಶ್ರಣ ಮಾಡಿ ತಾಯಿಯಾದವಳು, ನಾವು ಅಭ್ಯಂಗನ ಸ್ನಾನ ಅಂತ ಹೇಳ್ತೀವಿ. ಈ ಅಭ್ಯಂಜನ ಸ್ನಾನ ಅಂದರೆ 3 ರೀತಿಯಾಗಿರ್ತಕ್ಕಂಥ ಎಣ್ಣೆಗಳನ್ನು ಮಿಶ್ರಣ ಮಾಡಿ ತಲೆಗೆ ಹಚ್ಚಿ ತಾಯಿಯಾದವಳು ಅನನ್ಯವಾಗಿ ತಾಯಿ ಮೇಲೆ ಒಂದು ತಲೆ ಮೇಲೆ ಆಶೀರ್ವಾದವನ್ನು ಮಾಡಬೇಕು. ನನ್ನ ಮಗನಿಗಿರ್ತಕ್ಕಂಥ ಎಲ್ಲದು, ಯಾಕಂದರೆ ತಾಯಿ ಜಗತ್ತಿಗೆ ಕರ್ಕೊಂಡು ಬಂದಿರತಕ್ಕಂಥವಳು. ತಾಯಿ ಇಲ್ಲ ಅಂದರೆ ಚಿಕ್ಕಮ್ಮ ಮಾಡ್ಬೋದು, ಅಕ್ಕ ಮಾಡ್ಬೋದು, ನೆರವರಿದವರು ಯಾರನ್ನು ಬೇಕಾದ್ರೆ ನೀವು ಅಕ್ಕ ಅಂತಕ್ಕಂಥ, ಅಮ್ಮ ಅಂತಕ್ಕಂಥ ಸಂಬೋಧನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಮಾಡ್ಬೋದು. ಚಿಕ್ಕಮ್ಮ ಮಾಡ್ಬೋದು, ತಾಯಿಯ ತಂಗಿ ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು. ಒಟ್ಟಿನಲ್ಲಿ ನಿಮಗಿಂತ ಚಿಕ್ಕವರು ಮಾಡಬಾರ್ದು, ತಂಗಿ ಮಾಡಬಾರ್ದು, ಅಕ್ಕ ಮಾಡ್ಬೋದು. ಇವರಿಂದ ನೀವು ಈ ರೀತಿಯಾಗಿ ಪರಿಹಾರ ಮಾಡಿಕೊಂಡು ಪಳನಿ, ಅದು ತಿರುತ್ತಣಿ ಕ್ಷೇತ್ರದಲ್ಲಿ ಹೋಗಿ ಅನನ್ಯವಾಗಿ ಸ್ವಾಮಿಯ ಸನ್ನಿಧಾನದಲ್ಲಿ ಆ ಮಂಗಳವಾರದ ರಾತ್ರಿ ಅಲ್ಲೇ ಕಳೆದು ಮಾರನೇ ದಿವಸ ನೀವು ಬಂದು ಮನೆಯಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರೀತಿ ಪಾತ್ರವಾಗಿ ಸಣ್ಣ ಪುಟ್ಟದಾಗಿರತಕ್ಕಂಥ ಒಂದು 6 ಜನ ಮಕ್ಕಳನ್ನು ಮನೆಗೆ ಕರೆದು ಅವರ ಪಾದಪೂಜೆಯನ್ನು ಮಾಡಿ ಅವರಿಗೆ ಸಿಹಿಯನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡೆದಿದ್ದೇ ಆದರೆ ಯಾವೆಲ್ಲ ದೋಷಗಳು ನಿಮ್ಮ ಬದುಕಿನಲ್ಲಿ ಇದ್ದು ಮದುವೆ ವಿಳಂಬ ಆಗ್ತಾ ಇದೆ ಎಲ್ಲ ಪರಿಹಾರ ಆಗುತ್ತೆ. ಶೀಘ್ರವಾಗಿ ಮದುವೆ ಆಗುವ ಯೋಗವನ್ನು ಇದು ಅನುಭವದಲ್ಲಿ ಸಾಕಷ್ಟು ಮಂದಿಗೆ ಈ ಪರಿಹಾರವನ್ನು ಮಾಡಿ ಶುಭಪ್ರದವಾಗಿರ್ತಕ್ಕಂಥ ಫಲವನ್ನು ಕಂಡಿದ್ದಾರೆ. ಹಾಗಾಗಿ ಅನುಭವದಲ್ಲಿ ತಾಂತ್ರಿಕ ಪರಿಹಾರವನ್ನು ಕೊಟ್ಟಿದ್ದೇನೆ. ಎಲ್ಲರೂ ಕೂಡ ಮಾಡಿ ಸನ್ಮಂಗಳವಾಗಲಿ.